ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲಿನ ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ನೋಡಿ ವೆದರ್ ಹೇಗಿದೆ ಅಂತ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಹೊತ್ತು ಮಾತ್ರ. ಹಾಗೆಯೇ ನೋಡಿ, ಹಾಗೆಯೇ ನನ್ನ ಇನ್ಸ್ಟಾ ಐ ಡಿ ಯಾರು ಫಾಲೋ ಮಾಡಿಲ್ಲ, ಬಯೋದಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ಕೂಡ ಬೆಳಗ್ಗೆ ಎದ್ದು ಹಂಡೆ ಒಲೆಗೆ ನೀರು ಹಾಕಿದ್ದೀನಿ, ನೀರು ಕಾಯೋದಕ್ಕೆ ಉರಿ ಹಾಕ್ತಾಯಿದ್ದೀನಿ. ಹಾಗೆಯೇ ಕೂಡ ಇದೇನಾಗ್ತಾ ಇರೋದು JCB ವೇಸ್ಟ್ ಆಗಿಲ್ಲ, ಬೇಗ ಹತ್ಕೊಳುತ್ತೆ ಅಂತ ಹಾಕ್ತೀನಿ. ನನ್ನ ಗರಿ ಆ ಥರದ್ದೇನು ಇಡೋಕ್ಕೆ ಹೋಗಲ್ಲ, ಅಲ್ಲಿ ಎಕ್ಸ್ಟ್ರಾ ಇತ್ತು ಅಂತ ಇಟ್ಟಿದ್ದೀನಿ ಅಷ್ಟೇ. ಇನ್ನಿದ್ದಂತೆ ನಾನೇನು ಇಡೋಕ್ಕೆ ಹೋಗಲ್ಲ, ಅಷ್ಟೇ ಇಡೋದು, ವೇಸ್ಟ್ ಆಯಿಲ್ಲೇ ಹಾಕೋದು. ಹಾಗೆಯೇ ಕೂಡ ಈ ಚಳಿಗೆ ಕೈ ಬಿಸಿ ಮಾಡ್ಕೊತಿದ್ರೆ ಎಷ್ಟು ಬಿಸಿ ಆಗುತ್ತೆ. ಹಾಗೆಯೇ ಹಳ್ಳಿ ಕಡೆ ಇದೆ ಸೋಲಾರು, ಗ್ಲೀಝರು ಮತ್ತು ಹೀಟ್ರು. ಹಂಡೆ ಒಲೆ ಕಾದಿರೋ ನೀರು ಸ್ನಾನ ಮಾಡಿದ್ರೆ ಎಷ್ಟು ಮೈ ಫ್ರೆಶ್ ಅನಿಸುತ್ತೆ. ಹಾಗೆಯೇ ಕೂಡ ನಿಮ್ಮ ಮನೆಗೂ ಇದು ಇದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಅಷ್ಟು ಉರಿ ಹಾಕ್ಬರೋಷ್ಟರೊಳಗೆ ಎಷ್ಟು ಬಿಸಿಲು ರವ ಅಂತ ಇದೆ. ಈ ಬಿಸಿಲು ಎಳೆ ಮಕ್ಕಳಿಗೆ ತೋರಿಸಿದ್ರೆ ಜಾಂಡೀಸ್ ಕೂಡ ಇರೋದಿಲ್ಲ. ಮಕ್ಕಳಿಗೆ ಎಳೆ ಮಕ್ಕಳಿದೆ ಅದನ್ನು ತೋರಿಸಿ. ಹಾಗೆಯೇ ಕೂಡ ಇವತ್ತು ಅಡುಗೆನೇ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಹಪ್ಳದಿಟ್ಟು ಉಳಿದಿತ್ತು, ಅದಕ್ಕೋಸ್ಕರ ಹಪ್ಳ ಇಡಬೇಕಾಗಿತ್ತು, ಅದಕ್ಕೋಸ್ಕರ ಅಡುಗೆನೇ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಬೆಂಡೆಕಾಯಿ ಸಾಂಬಾರು ಮತ್ತು ಅನ್ನ, ಮುದ್ದೆ. ಹಾಗೆಯೇ ಬೆಂಡೆಕಾಯಿ ಮಕ್ಕಳಿಗೆ ಕೊಡಿ, ಮಕ್ಕಳಿಗೆ ಬ್ರೈನು ಚೆನ್ನಾಗಿ ಚುರುಕಾಗುತ್ತೆ ಮಕ್ಕಳಿಗೆ. ಮತ್ತು ಬಾಣಂತಿಯರಿಗೆ ಕೊಡಿ, ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಇದು ಒಂಥರ ಲೋಳಿ ಹೆಂಗಿರುತ್ತೆ ಅಂತೇಳಿ ಕೊಡ್ದಂಗೆ ಇಡೋಕೆ ಹೋಗ್ಬೇಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗಾಗಲಿ ಬಾಣಂತಿಯರಿಗಾಗಲಿ ಮತ್ತು ವಯಸ್ಸಾಗಿರೋರಿಗೆ ಶಾಖ ಇರುತ್ತೆ. ಇದು ಅವ್ರಿಗೂ ಯಾವುದೂ ಶೀತ, ಕಫ, ಕೆಮ್ಮು ಈ ಥರ ಏನೂ ಆಗೋಲ್ಲ. ಮಕ್ಕಳಿಗೆ ಮಾತ್ರ ಮೇಯ್ನ್ ನಾನು ಮಕ್ಕಳಿಗೆ 2 ದಿನಕ್ಕೆ, ವಾರಕ್ಕೆ 2 ದಿನ ಆ ಥರ ಕೊಡ್ತೀನಿ. 2 ದಿನ 3 ದಿನ ನನಗೆ ಹೆಂಗೆ ಸಿಗುತ್ತೋ ಇದು ಆ ಥರ ಬಂದರ್ತಾಗ ತೊಗೊಂಡು ಮಾಡೇ ಮಾಡ್ತೀನಿ. ಒಂದು ಕಡೆ ರೈಸು ಮತ್ತು ಇನ್ನೊಂದು ಕಡೆ ಇದು ಸಾಂಬಾರಿಗೆ ಇಟ್ಟಿದ್ದೀನಿ. ಮೊನ್ನೆ ಇನ್ನು ಬರ್ನಲ್ಲಿ ತಂದು ಹಾಕಿದ್ದೀನಿ, ಫುಲ್ಲು ಪಾತ್ರೆ ಎಲ್ಲ ಕರ್ಗಾಗ್ತಾಯಿದೆ. ಎಕ್ಸ್ಚೇಂಜ್ ಮಾಡೋಕ್ಕೂ ಫ್ರೆಂಡ್ಸ್ ಇದು ಉರಿತಾ ಈ ಥರ ಆಗ್ತಾಯಿದೆ. ಹಾಗೆಯೇ ಕೂಡ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಹಪ್ಪಳ ಇಟ್ಟಿದ್ನಲ್ಲ ಅದನ್ನೆಲ್ಲ ತುಂಬಿಡಬೇಕಾಗಿತ್ತು, ಅದಕ್ಕೋಸ್ಕರ ಅದೆಲ್ಲ ಬಕೆಟಿಗೆ ನಮ್ಮಲ್ಲಿ ಬರೋನೇ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ JCB ಆಯಿಲ್ಲು ಮತ್ತು ಗ್ರೀಸು ಎಲ್ಲರೂ ಬಕೆಟ್ ಇರ್ತೈತೆ. ನಾನು ಅದಕ್ಕೆ ಏನು ತೊಗೊಳಕ್ಕೆ ಹೋಗಲ್ಲ, ಅದಕ್ಕೆ ತುಂಬ್ಕೊತೀನಿ, ಅದಕ್ಕೆ ತೊಳ್ದೆಲ್ಲೋದು ಹಬ್ಬಕ್ಕಿನ. ಹಾಗೇನೂ ಕೂಡ ಬಟ್ಟೆನೂ ತೊಳ್ದಾಕಿದ್ದೀನಿ. ಬಿಸಿಲು ಹೆವಿ ಬಿಸಿಲು ಫ್ರೆಂಡ್ಸ್, ಈಗಲೇ ಈಚೆ ಕಡೆ ಹೋಗೋಕ್ಕಾಗಲ್ಲ. ಇನ್ನು ಶಿವರಾತ್ರಿ ಆದಮೇಲೆ ಇರುವಾರಿ ಬಿಸಿಲು ಅನಿಸುತ್ತೆ. ಹಾಗೆ ಸೂರ್ಯನ ನೋಡೋಕ್ಕಂತೂ ಆಗೋದೇ ಇಲ್ಲ, ರವ ಅಂತಲೇ ಇದ್ದಾನೆ. ಹಾಗೆಯೇ ಹೂವಿತ್ತು, ಹೂವು ಕೂಡ ಬಿಡಿಸಿ ಎತ್ತಿಕ್ಕೆ ಬಿಡೋಣ, ಬಿಸಿಲಾದರೆ ಆಗೋದಿಲ್ಲ ಅಂಥೇಳಿ ಬಿಡಿಸಿ ಎತ್ತಿಕ್ತಾ ಇದ್ದೀನಿ. ಹಾಗೆಯೇ ಈ ಹೂವು ಎಷ್ಟು ಬಿಡುತ್ತೆ ಅಂತಂದರೆ, ಇದನ್ನು ಮುಂಚೆ ಜಾಸ್ತಿ ಬಿಡ್ತಿತ್ತು, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಮಸ್ತು ಬಿಡುತ್ತೆ ಫ್ರೆಂಡ್ಸ್. ನಾನು ಇವಾಗ JCB ಟ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿರೋದ್ರಿಂದ ಬೇರೆ ಕಡೆಗೆ ಮುಡ್ಸೋಕೆ ಇಲ್ಲಿ ನಾನು ಮುಡ್ಕೊಳೋದೇ ರೇರು, ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಡ್ತೀನಿ ನಾನು. ಹಾಗೆಯೇ ಇದು ಹಪ್ಪಳ ಇಟ್ಟಿದ್ನಲ್ಲ ಅದೆಲ್ಲ ಎತ್ತುತ್ತಾ ಇದ್ದೀನಿ. ದಿವಾನ್ ಕಡಿಮೆಗೆ ಹಾಕ್ಬಿಟ್ಟಿದೆ, ಹಾಗೆಯೇ ಕೂಡ ಎತ್ಕೊತಾ ಇದ್ದೀನಿ. ನಾನು 2 ದಿವಸ ಹಪ್ಪಳ ಇಟ್ಟಾಗಲೂ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್. ನನಗೆ ಈ ಥರ ಜನ ಇದ್ದಾರಾ, ಹೆಂಗೆ ಅಸೂಯೆ ಜನ ಇದ್ದಾರೆ ಅಂತ ಗೊತ್ತಿತ್ತು, ಆದರೆ ಅಷ್ಟು ಮಟ್ಟಿಗೆ ನನಗೆ ಗೊತ್ತಿರಲಿಲ್ಲ. ವಾಯ್ಸ್ ಓವರ್ ಕೊಟ್ಟು ಇಲ್ಲಿ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಮಿಸ್ಸಾಗಿ ಡಿಲೀಟ್ ಆಯಿತು, ತಿರ್ಗಾ ವಾಯ್ಸ್ ಓವರ್ ಕೊಡೋಂಗಾಯಿತು. ಹಾಗೆಯೇ ಕೂಡ ಹಪ್ಪಳನೆಲ್ಲ ಎತ್ಕೊತಾ ಇದ್ದೀನಿ. ನೆನ್ನೆ ಇಟ್ಟಿದ್ನಲ್ಲ ಆ ಹಪ್ಪಳನೇ. ಇದನ್ನೆಲ್ಲ ಬಿಸಿಲಲ್ಲಿ ಒಣಗಬೇಕು, ಬಿಸಿಲಲ್ಲಿ 1.5 ದಿವಸ ಒಣಗಿದ್ರೆ ಸಾಕು, ಹಪ್ಪಳ ಒಣಗುತ್ತೆ. ಹಾಗೆಯೇ ಕೂಡ ಒಣಾಕಿ ಮುಂದಿನ ಕೆಲಸ ಫ್ರೆಂಡ್ಸ್ ಮಾಡ್ಕೊಬೇಕು. ನಾವು ನಮ್ಮ ಪಾಡಿಗೆ ಇರೋದಕ್ಕೂ ಬಿಡಲ್ಲ, ಏಕೆಂದರೆ ಅವ್ರಿಗೇನೋ ಆ ಥರ ಮಾತಾಡೋಕ್ಕೆ, ಆ ಥರ ಇನ್ನೊಬ್ರನ್ನ ಆಡ್ಕೊಳೋಕ್ಕೆ, ಇನ್ನೊಬ್ರನ್ನ ಹೀಯಾಳ್ಸೋಕ್ಕೆ
ಅವ್ರಿಗೆ ಇಷ್ಟ ಆಗುತ್ತೇನೋ, ಆದರೆ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಅವ್ರ ಮನೆ ಪರಿಸ್ಥಿತಿ ತಕ್ಕನಾಗ ಅವ್ರು ಇರ್ತಾರೆ. ಅದನ್ನು ನಾವು ಹೀಯಾಳಿಸೋದು ತಪ್ಪಲ್ವಾ? ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರುತ್ತಾ? ಇಲ್ಲ. ನಮ್ಮ ಮನೇಲಿದೆ ಈ ಪರಿಸ್ಥಿತಿ ಅಂತ ಅಂದು ನಾವು ಇನ್ನೊಬ್ರನ್ನ ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವರೆಲ್ಲ ಅದೇ ಥರ ಆಡ್ಕೊಳೋದಕ್ಕೆ ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಮುಂಚೆಯಿಂದನೂ, ಇವಾಗಲೆಲ್ಲ ಮುಂಚೆಗಳಿಂದನೂ ನಾನು ಬೇರೆಯವ್ರ ಮನೆ ಹತ್ರ ಹೋಗಲ್ಲ. ನಮ್ಮ ಮನೆ ಹತ್ರ ಬಂದು ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು. ಏನಂದರೆ ನನಗೆ ಅವಶ್ಯಕತೆ ಇದ್ದರೆ ಹೋಗ್ತೀನಿ, ಪೂರ ಹೋಗಲ್ಲ ಅಂತ ಹೇಳಲ್ಲ. ತೀರಾ ಅತಿಯಾಗಿ ಅವ್ರಿವ್ರ ಮಂತಕ್ಕೆ ಹೋಗೋದು, ಅವ್ರಿವ್ರ ಮಂತೆಗೆ ಅದು ಇದು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಎಲ್ಲರ ಮೇಲೂ ಸಮಸ್ಯೆ ಇದ್ದಿದ್ದೆ. ಎಲ್ಲರೂ ಅವ್ರವ್ರ ಪರಿಸ್ಥಿತಿ ತಕ್ಕನಾಗಿರ್ತಾರೆ. ಸುಮ್ಮನೆ ಯಾಕೆ ಅವರು ಅನಾವಶ್ಯಕವಾಗಿ ಅವ್ರು ಮಾತಾಡ್ತಾರೆ. ಮಾತಾಡ್ಬೇಕಾದ್ರೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಬೇಡ, ಹೋಗೋದು ಬೇಡ, ಏನು ಬೇಡ ಅಂಥೇಳಿ ನಾನು ಹೋಗೋದೇ ಇಲ್ಲ. ಆದರೂ ಎಷ್ಟು ನನ್ನವ್ರಿಗೆ ನಾನಿದ್ದರೂ ನನ್ನನ್ನು ಇರೋದಕ್ಕೆ ಬಿಡಲ್ಲ. ನನ್ನ ವಿಷಯನೂ ಬೇಕಂತೆ ಅವ್ರಿಗೆ ಮಾತಾಡೋಕ್ಕೆ. ಎಂಥ ಕೆಟ್ಟ ಜನ ಇದ್ದಾರೆ ಅಂದರೆ, ನಾನು ಅಂಥವ್ರನ್ನ ಬಾಗಿಲಿಗೂ ಸೇರಿಸಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಎಲ್ಲಿ ದೂರ ಇಡಬೇಕೋ ಅಲ್ಲೇ ಇಟ್ಟಿರ್ತೀನಿ. ಹಂಗೆ ಅವ್ರ ಮನಸ್ಥಿತಿ ಅದಿದೆ ಅಂತಂದರೆ ನಾನು ಎದುರಿಗೆ ಹೋದರೂ ಕೂಡ ನಾನು ಮಾತಾಡ್ಸೋಕ್ಕೆ ಹಿಂಜರಿತೀನಿ. ಯಾಕೆಂದರೆ ಅವರು ಮನಸ್ಥಿತಿ ಆಗಿದ್ಮೇಲೆ ನಾವು ಒಳ್ಳೇದು ಮಾತಾಡಿರೋ ಅವ್ರಿಗೆ ಕೆಟ್ಟದನ್ನ ಕಾಣುತ್ತೆ. ನಾವೇನು ಒಳ್ಳೇದು ಮಾಡಿದ್ರೂ ಅವ್ರಿಗೆ ಕೆಟ್ಟದ ಥರನೇ ಕಾಣುತ್ತೆ. ಅದಕ್ಕೆ ನಾವು ಮಾತೇ ಆಡ್ಸೋದು ಬೇಡ. ಅವರು ಇಷ್ಟ ಬಂದಂತೆ ಅವ್ರು ಇರಲಿ, ಯಾಕೆ ಸುಮ್ಮನೆ ನಮ್ಮಿಂದ ತೊಂದರೆ ಅಂತೇಳಿ ನಾವು ಮಾತೇ ಆಡ್ಸೋಕ್ಕೆ ಹೋಗಲ್ಲ. ಹಾಗೆಯೇ ಕೂಡ ನಮ್ಮ ಮನೆಯವರೆಲ್ಲದಕ್ಕೆ ಒಂದು ಸ್ವಲ್ಪ ಜನ ಕಮ್ಮಿ. ಅದಕ್ಕೆ ಈ ಕೆಲಸ ಎಲ್ಲ ನಾವು ಮಾಡ್ಕೊತಾ ಇರೋದು. ಫುಲ್ ಯಾವಾಗಲೂ ಜನನೇ, ಮತ್ತು ಯಾವಾಗಲೂ ಟೀ ಇಡ್ತಾನೆ ಇರಬೇಕು ನಮ್ಮಲ್ಲಿ. ಅದು ನೋಡಿ ಅದಕ್ಕೋಸ್ಕರ ನಾನು ನಮ್ಮ ಮನೆಗೆ ಇಷ್ಟೊಂದು ಜನ ಬರಬೇಕಾದ್ರೆ ನಾನು ಯಾಕೆ ಇನ್ನೊಬ್ರು ಮಂತೆಗೆ, ಆಮೇಲೆ ನಾವು ಫ್ರೀ ಇರಲ್ಲ ಫ್ರೆಂಡ್ಸು. ನನ್ನದೇ ಆದಂಥ ಕೆಲಸಗಳು ನಮ್ಮಲ್ಲಿ ಯಾರೂ ಇಲ್ಲ ಮಾಡಿಕೊಡೋಕ್ಕೆ, ನಾನೇ ಮಾಡ್ಕೊಬೇಕೆಲ್ಲ. ಒಂದು ಅಕ್ಕಿ ಆಗಲಿ ಮತ್ತು ರಾಗಿ ಎಲ್ಲ ಮಾಡಿಸ್ಕೊಂಬರ್ತೀವಿ ಬಿಡಿ. ಮನೆ ಕೆಲಸ, ಬಟ್ಟೆ ಒಗೆಯೋ ಡೈಲಿ 2 ದಿವ್ಸಕ್ಕೊಂದು ಸಲ ಬಟ್ಟೆ ತೊಳೆಯೋದು, ಹುಡುಗರಿಗೆ ಮತ್ತು ತಿಂಡಿ ಮಾಡೋದು, ಅಡುಗೆ ಮಾಡೋದು, ಇದೆಲ್ಲ ಕೆಲಸಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನನ್ನ ಕೆಲಸನೇ ಸಂಜೆವರೆಗೂ ಆಗುತ್ತೆ. ನಾನು ವಾರದಾಗ ಒಂದಿನನೂ ಫ್ರೀ ಇರ್ತೀನೋ ಇರೋಲ್ಲ ಗೊತ್ತಿಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವುದು ಹಳ್ಳಿ ಕಡೆ ಹೋಗ್ತಾರಲ್ಲ ಆ ಕೆಲಸಕ್ಕೆ ನಾನು ಯಾವುದೂ ಕೆಲಸಕ್ಕೂ ಹೋಗಲ್ಲ. ಯಾಕೆಂದರೆ ನನಗೆ ಇದೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೋಗಲ್ಲ. ಅದಕ್ಕೆ ಅವ್ರು ಏನಂತಾರೆ ಗೊತ್ತಾ, ನೀನು ಎಲ್ಲೂ ಹೋಗಲ್ಲ ಬಿಡಮ್ಮ, ಆರಾಮಾಗಿದೆಯಾ, ನೆಮ್ಮದಿಯಾಗಿದೆಯಾ, ಸುಖವಾಗಿದೆಯಾ? ಹೌದಾ, ಸರಿ ಆಯಿತು, ನಾನಿದ್ದೀನಿ. ಮತ್ತು ನನ್ನ ಬಗ್ಗೆ ಯಾಕೆ ನೀವು ಇಲ್ಲೆಲ್ಲೋ ಮಾತಾಡೋದು ಅಲ್ವಾ? ಅವ್ರವ್ರ ಮನಸ್ಥಿತಿ, ಪರಿಸ್ಥಿತಿ ಅದನ್ನು ಅರ್ಥ ಮಾಡ್ಕೊಳಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಸಿಟಿಗಳಲ್ಲಿ ನೋಡ್ಕೊಂಬಿಟ್ರೆ 3 ಪಟ್ಟು ಜೀವನ ಮಾಡಿಬಿಡ್ಬೋದು. ಹಳ್ಳಿ ಕಡೆ ಜೀವನ ಮಾಡೋದು ಕಷ್ಟ. ನಾವು ಮನೆ ಹೇಗಿದ್ದರೂ ಕಷ್ಟ ಬಿಡಿ, ನಮ್ಮ ಜೀವನ ನಮ್ಮ ಇಷ್ಟ. ಅದಕ್ಕೋಸ್ಕರ ನಾನು ಬೇಡ, ಮನೆಗೆ ಕೆಲಸ ಮಾಡ್ಕೊಂಡೇ ಆಗ್ತು, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಯೂಟ್ಯೂಬ್ ಮಾಡಲೇಬೇಕು ಅಂತೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ನನಗೆ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂಥೇಳಿ. ನಾನು ಮಾನಿಟೈಸೇಷನ್ ಎಂದಾಗುತ್ತೋ ಆವತ್ತಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಶೇರ್ ಮಾಡ್ತೀನಿ ಅಷ್ಟೇ. ಯೂಟ್ಯೂಬಾಗಲಿ ಯೂಟ್ಯೂಬ್ ಅಂದೆ, ವಾಟ್ಸಪ್ಪಲ್ಲಿ ನಾನು ಎಂದೂ ಶೇರ್ ಮಾಡಿಲ್ಲ. ನಿಮ್ಮ ಸಪೋರ್ಟು ಇದೇ ಥರ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ನಾನು ನಂದು ಅನ್ನೋದು ಯಾವುದಿದೆ ಅದು ಬೇಕಾಗಿಲ್ಲ. ಯಾಕೆಂದರೆ ನಂದು ಅನ್ನೋದು ಎಲ್ಲದೂ ಅಸಹ್ಯ ಪಡುತ್ತೆ ಬಿಟ್ಟರೆ ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಾಗೆಯೇ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹಪ್ಪಳ ಎತ್ತಿ ಬಿಸಿಲಿಗೆ ಹಾಕಬೇಕು ಫ್ರೆಂಡ್ಸ್. ಇದನ್ನು ಈ 1-10 ದಿವಸ ಒಣಗಿಸಿದ್ರೆ ಸಾಕು, ಒಣಕೊಂಬಿಡುತ್ತೆ. ಇನ್ನು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೆ ಬೇಕು ತಿಂಡಿಗೆ ಮತ್ತು ಊಟಕ್ಕೆ. ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಲಿ ಇಟ್ಕೊಂಡಿದ್ದೀನಿ. ಅಮ್ಮನ ಕೈ ಆಗಲ್ವಲ್ಲ, ಅಮ್ಮಗೊಂದು ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಎತ್ತು ಮಾಡಿಕೊತೀನಿ ಸಾಕು. ಇದು ಮೋಸ್ಟ್ಲಿ ಖಾಲಿ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ನಾನು ಇಟ್ಕೊಂಡಿರೋ ಕ್ವಾಂಟಿಟಿಲಿ ಖಾಲಿ ಆಗುತ್ತೆ ಅಂತ. ಮುಂದೆ ಹೇಳ್ತೀನಿ ಯಾಕೆ ನಾನು ಇಷ್ಟೊಂದು ಥರ ಇಟ್ಕೊಂಡು ಏನು ಕೆಲಸ ಮಾಡಿಸ್ತೀವಿ ಅಂಥೇಳಿ. ಮುಂಚೆ ಏನೇ ಹೇಳಿದ್ರೆ ಅದು ಕೆಲಸ ಆಗುತ್ತಾ ಇಲ್ವ ಸುಮ್ಮನೆ ಹೇಳ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ, ಮುಂದೆ ಹೇಳ್ತೀನಿ ನಾನು ಯಾಕೆ ಇದು ಮಾಡಿದೆ ಅಂತ. ಹಾಗೆಯೇ ಕೂಡ ಫ್ರೆಶ್ ಅಪ್ ಕೂಡ ಆಗಿ ಇವತ್ತು ಅಲ್ಲೇ ಮಧ್ಯಾಹ್ನ ಆಗೋಯಿತು. ಆ ಬಿಸಿಲಲ್ಲಿ ಹಪ್ಪಳ ಒಣಕ್ಕಿದ್ಕೋದ್ಕೂ ಇದಾಗಲಿಲ್ಲ. ಅದಕ್ಕೋಸ್ಕರ ಸೀಟೆಲ್ಲ ತೆಗೆದ್ಬಿಟ್ರೆ, ಅರಿಯೋದಕ್ಕಿಂತ ಸೀಟ್ ಹಾಕೊಂಡಿರ್ತೀವಲ್ಲ ಅದೆಲ್ಲ ತೆಗೆದ್ಬಿಟ್ರೆ ಹುಳ ಆಗೋದಿಲ್ಲ ಅಂಥೇಳಿ
ಎಷ್ಟು ದಿನ ಬೇಕಾದರೂ ಚೆನ್ನಾಗಿರ್ತವೆ. ಅದಕ್ಕೋಸ್ಕರ ಈ ಥರ ಮಾಡಿ ಎತ್ತಿಕ್ತಾಯಿದ್ದೀನಿ. ಹಾಗೆಯೇ ಕೂಡ ಇದ್ರಾಗೆ ಗೊತ್ತಾಗುತ್ತೆ ಕೆಲಸ ಜಾಸ್ತಿ ಫ್ರೆಂಡ್ಸ್. ಇದನ್ನು ಮಾಡೋದಕ್ಕೆ ತುಂಬ ಶಕ್ತಿ ಇರಬೇಕು. ನಮ್ಮ ಮನೆಯವ್ರು ಕೂಡ ಇರಲಿಲ್ಲ ಇದನ್ನೆಲ್ಲ ಮೆತ್ಕೊಡೋಕ್ಕೆ. ನನ್ನ ಕೈಲಂತೂ ಆಗಲೇ ಇಲ್ಲ. ಬೇರೆ ಪಾಪ ಮೆತ್ಕೊಟ್ರು. ಇಷ್ಟು ಅದು ಅಕ್ಕಿ ಹಪ್ಪಳ ಇಟ್ಟಂಗೆ ಸುಲಭ ಅಲ್ಲ ಇದು. ಹುಳ್ಳಿಕಾಳು ಹಪ್ಪಳ ಇಡೋದು. ಇದೆಲ್ಲ ಹಸಿಟ್ಟೆಲ್ಲ ನೈಟೇ ನೆನೆಯಾಕಿಡಬೇಕು. ಬೆಳಗ್ಗೆ ಹರಿದಾಕಬೇಕು. 2 ದಿವಸ ಒಣಗಿಸ್ಬೇಕು. ಈ ಥರ ಎಲ್ಲ ಜೋಡಿಸಿ ಇಡಬೇಕು. ಇದನ್ನೆಲ್ಲ ಬಾಕ್ಸಿಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಒಂದು 3 ತಿಂಗಳಿಗೊಮ್ಮೆ ಇದನ್ನು ಬಿಸಿಲಿಲ್ಲಾಟಿ ಒಂದು ದಿವಸ ಎತ್ತಿಡಬೇಕು. ಏಕೆಂದರೆ ಹುಳ ಬರೋದಿಲ್ಲ. ನಮ್ಮ ಹಳ್ಳಿ ಕಡೆ ಪ್ರತಿಯೊಂದು ಮನೇಲೂ ಇಟ್ಟೇ ಇಡ್ತಾರೆ ಫ್ರೆಂಡ್ಸ್. ಅದೇ ಥರ ನಾನು ಕೂಡ ಇಟ್ಟಿದ್ದೀನಿ. ನಮ್ಮ ಮನೆಯವರು ಅಕ್ಕಿ ಹಪ್ಪಳ ತಿನ್ನಲ್ಲ. ಅದು ಕೂಡ ಸೀರೆ ಮುಚ್ಚಿರೋದು, ಅದು ಕೂಡ ಅಕ್ಕಿ ಹಪ್ಪಳ. ಅದನ್ನೆಲ್ಲ ಎತ್ತಿಡಬೇಕು. ಸ್ಟೋರೇಜ್ ಮಾಡಿ ಎತ್ತಿಟ್ರೆ ಹಾಗೆಯೇ ಕೆಲಸ ಮುಗೀತು. ನಮ್ಮ ಹಳ್ಳಿ ಕಡೆ ತಗೊಂಬಂದಿದ್ರು ಕಡಲೆಕಾಳು. ಇದು ಮಕ್ಕಳಿಗೆ ಕಡಲೆಕಾಳು, ಹೆಸ್ರುಕಾಳು ಮತ್ತು ಕಡಲೆಬೀಜ 3 ಸೇರಿಸಿ ನೆನೆಹಾಕಿ ಕೊಡಿ. ಮಕ್ಕಳಿಗೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಾಂಟಿಟಿಲಿ ಒಂದು 5 kg ತೊಗೊಂಡಿದ್ದೀನಿ. ಇದೆಲ್ಲ ಕಲ್ಲು ಮತ್ತು ಕಡ್ಡೆ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ಆಯ್ದಾಕಿ ಕ್ಲೀನ್ ಮಾಡಿದ್ದೀನಿ. ಈಗೆಲ್ಲ ಕವರಿಂಗ್ ಸ್ಟೋರೇಜ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೀನಿ. ಬೇಕು ಅಂದಾಗೆಲ್ಲ ಡೈಲಿ ನಾನು ಮಕ್ಳಿಗೆ ಕೊಡ್ತಾ ಇರ್ತೀನಿ. ಹಾಗೆಯೇ ಕೂಡ ಇವಾಗ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಬಂದವರೆ ನೋಡಿ ಹೇಗೆ ಮಾತಾಡ್ತಾರೆ. ಮಾಡ್ತಾ ಇದೀಯಾ ಹೇಳಲ್ವಾ? ಹೇಳಿಲ್ಲ ಅಂತ ನಾನು ಮಾಡಲ್ಲ. ಹೇಳು ಮತ್ತೆ ಏನು ಮಾಡೋಣ? ಪಾಯಸ ಮಾಡು. ಪಾಯಸ ಮಾಡೋಣ. ಪಾಯಸದಾಗ ಏನು ಸಿಗ್ತವೆ? ಗೋಡಂಬಿ ದ್ರಾಕ್ಷಿ ಹಾಕೋದೇ ಇಲ್ಲ ನಾನು. ಬೇಡ ಹಂಗೆ ಊಟ ಮಾಡ್ತೀಯಾ? ಬೆಲ್ಲ ಖಾಲಿ ಆಗೈತೆ. ಮಾಡು ನೀಟಾಗಿ ಮಾಡು. ಮಾಡು ಮತ್ತೆ. ಮಾಡಲ್ವಾ? ಮಾಡು. ಹಾಯ್ ಹಾಯ್. ಏನು? 500 ರೂಪಾಯಿ ಬೇಕಾ? ಏನಕ್ಕೆ? ತಿನ್ನಕ್ಕೆ ತಣಕ? ಹಾಂ ತಡಿ, ಬಿಸ್ಲತ್ತೈತೆ, ಒಣ ಹಾಕಿದಿ. ಬೀರಾಗೆ ಯಾರು ಇಕ್ಕವ್ರೆ? ಹಾಗೆಯೇ ಅವನಿಗೆ ಬತ್ತಿದಂಗೆ ತಿನ್ನೋದಕ್ಕೆ ಬೇಕೇ ಬೇಕು. ಸ್ಕೂಲಿಂದ ಸ್ನ್ಯಾಕ್ಸು ಕೊಟ್ಟು ಕಳಿಸ್ತೀನಿ. ಆದರೆ ಸ್ಕೂಲಿಂದ ಬಂದಾಗ ಬೇಕೇ ಬೇಕು. ಅದಕ್ಕೋಸ್ಕರ ಕೊಡ್ತೀನಿ. ಅದಕ್ಕೆ 500 ರೂಪಾಯಿ ಬೇಕಂತ ನೀನು ತಿನ್ನೋದಕ್ಕೆ. ಮತ್ತು ಡೈಲಿ ಬೆಳಗ್ಗೆ ನೀನು ತಿಂಡಿ ಏನು ಮಾಡೋಣ ಅಂತ ಕೇಳಿದ್ರು ಪಾಯಸ ಅಂತ ಹೇಳ್ತಾನೆ. ಮತ್ತು ಸಂಜೆ ಏನು ಅಡುಗೆ ಮಾಡೋಣ ಅಂತ ಕೇಳಿದ್ರು ಪಾಯಸ ಅಂತಾನೆ. ಎವ್ರಿ ಡೇ ಅವನಿಗೆ ಪಾಯಸ ಬೇಕೇ ಅಂತ ಕೇಳ್ತಾನೆ ಇರ್ತಾನೆ. ಅದಕ್ಕೆ ನಾನು ಸಿಹಿ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅಂತೇನು ಕೊಡೋದಕ್ಕೆ ಹೋಗಲ್ಲ ನಾನು. ಸ್ವಲ್ಪನೇ ಕೊಡೋದು. ಆದರೆ ವಾರಕ್ಕೊಂದ್ಸತಿನಾದರೂ ಬೇಕು ಅಂತಾನೆ ವಾರಕ್ಕೊಂದ್ಸತಿನಾದರೂ ಮಾಡಿಕೊಡ್ತೀನಿ. ಡೈಲಿ ಪಾಯಸನೇ ಮಾಡ್ಕೊಡೋಕ್ಕೆ ಹೋಗಲ್ಲ. ಬೇರೆ ಥರ ಮಾಡಿಕೊಡ್ತೀನಿ. ಆದರೆ ಡೈಲಿ ಅವ್ನು ಕೇಳಿದ್ರು ಪಾಯಸನೇ. ನಿನ್ನ ಮಕ್ಕಳು ಹಿಂಗೇನಾ ಅಂತ ಕಮೆಂಟ್ ಮಾಡಿ. ನನ್ನ ಮಕ್ಕಳಂತೂ ನಾನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾವಾಗಲೂ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ. ಏನಾದರೂ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಮಾಡಿಕೊಡ್ಲೇಬೇಕು. ಹಾಗೆಯೇ ನಡುಮನೆ ಎಲ್ಲ ಕ್ಲೀನ್ ಆಯಿತು. ಹಾಗೆಯೇ ಕೂಡ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಕ್ಲೀನ್ ಮಾಡಿದೆ, ಆದರೆ ಡೀಪ್ ಕ್ಲೀನ್ ಮಾಡಲಿಲ್ಲ. ಸುಮ್ಮನೆ ನೆಲ ಮತ್ತು ಸ್ಟವ್ ಕೂಡ ಒರೆಸ್ಕೊಂಡಿದ್ದೆ. ಹಾಗೆಯೇ ಕೂಡ ಡೀಪ್ ಕ್ಲೀನಿಂಗು ಅಂತ ಎಲ್ಲ ಮಾಡಿದ್ದೀನಿ. ಹಾಗೆಯೇ ಇದು ಸಖತ್ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅಡುಗೆ ಮನೆಗೆ. ನನಗಂತೂ ತುಂಬಾ ಯೂಸ್ ಆಗೈತೆ. ಯಾರಿಗೆ ಯೂಸ್ ಆಗೈತೆ ಹಂಗೆ ಗೊತ್ತಿಲ್ಲ, ತುಂಬಾ ಯೂಸ್ ಆಗೈತೆ. ನಾನು ಸ್ಟೋರೇಜ್ ಮಾಡೋಕ್ಕೆ ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಬಾಕ್ಸ್ ಇಟ್ಕೊಂಡಿದ್ದೆ. ಅದನ್ನೆಲ್ಲಿ ಎತ್ತಿಟ್ಬಿಟ್ಟು ಇದೊಂದು ಕೆಳಗೆ ಇಟ್ಕೊಂಡ್ರೆ ಸಾಕು. ತಿಂಡಿ ಆದಮೇಲೆ ಮ್ಯಾಕೆ ಜೋಡಿಸ್ಬಿಟ್ಟು ಎತ್ತಿಕ್ಕೋ ಸಾಕು. ಚೆನ್ನಾಗಾಗುತ್ತೆ. ಎಲ್ಲ ಒಂದೇ ಹತ್ರ ಸಿಗುತ್ತೆ. ಅರ್ಜೆಂಟ್ ತಿಂಡಿ ಮಾಡಬೇಕಾದ್ರೆಲ್ಲ ಇದು ಚೆನ್ನಾಗಿ ಉಪಯೋಗ ಆಗುತ್ತೆ. ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಮೀಶೋದಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಾಗ 280 ರೂಪಾಯಿನೇ ಇತ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಅಂದರೆ ಇದಕ್ಕೆ ವೆಯ್ಟ್ಲೆಸ್ ಎಲ್ಲ ಮೇಲೆ ಹಾಕಿ, ವೆಯ್ಟ್ ಇರೋದೆಲ್ಲ ಕೆಳಗೆ ಹಾಕಿ ಇದು ಚೆನ್ನಾಗಿ ಕುತ್ಕೊಳುತ್ತೆ. ನಾನು ಆ ಕಡೆ ಮಿಸ್ಟೇಕ್ ಮಾಡಿ ಹಾಕಿದೆ.
ಹಾಗೆಯೇ ಜೋಡಿಸೋದು ಈಸಿ ಮತ್ತು ತೆಗಿಯೋದು ಈಸಿ, ಎರಡೂ ಕೂಡ ಈಸಿ ಇದ್ರಾಗೆ. ಹಾಗೆಯೇ ಕೂಡ ಇನ್ನು ದಿಢೀರ್ ಅಂತ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಅಡುಗೆ ಮಾಡು ಬರ್ತಾಯಿದ್ದೀನಿ ಅಂತ. ಅಡುಗೆ ಮಾಡೋಣ ಅಂತ ಹೋದರೆ ಮಿಕ್ಸಿನೇ ಹಾಳಾಗಿಬಿಟ್ಟಿದೆ. ಹೆಂಗೋ ಗ್ರೈಂಡರ್ ಇರೋದಕ್ಕೆ ಗ್ರೈಂಡರಿಗೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನಾವು ಮನೆಯವ್ರು ಬರೋ ತನಕ ಇನ್ನು ಮಿಕ್ಸಿ ಸರಿ ಮಾಡಿಸೋದಕ್ಕಾಗಲ್ಲ, ಅವಾಗ ಬರೋ ತನಕ ಗ್ರೈಂಡರ್ಗೆ ರುಬ್ಕೊಬೇಕು. ಹಾಗೆಯೇ ಕೂಡ ಕಾಯಿ ತುರ್ಕೊತಾ ಇದ್ದೀನಿ ನಾನೀಗ ಮಾಡ್ಕೊಳಕ್ಕೆ ಅಂತೇಳಿ. ಚಿಕನ್ ನಾನು ತುರಿತೀನಿ ಅಂತ ಅದು ಫ್ರೀಡಾಗಿ ತಿರ್ಗೋದ್ರಿಂದ ಕೈ ಕೊಟ್ಬಿಟ್ರೆ ಕೈಯೇ ಇದಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕೊಡಲಿಲ್ಲ, ನಾನೇ ತುರ್ಕೊತಾ ಇದ್ದೀನಿ. ಇದು ವಿಡಿಯೋ ದೊಡ್ಡವನು ಮಾಡಿಕೊಡ್ತಾಯಿದ್ದಾನೆ, ಅದೆಲ್ಲ ಮಾಡಿಕೊಡ್ತಾನೆ, ಅದ್ರಾಗೆಲ್ಲ ಏನಿಲ್ಲ. ಹಾಗೆ ನೋಡಿ ಕೈ ತೋರಿಸೋದು ಇದನ್ನೆಲ್ಲ ಕೂಡ ಮಧ್ಯದಾಗ ಮಾಡ್ತಾನೆ ಇರ್ತಾನೆ ಅವನು. ನೈಟ್ ಹೊತ್ತು ಅಡುಗೆ ಮಾಡೋಕ್ಕೆ ಏನು ಹಿಂಸೆ ಅನಿಸಲ್ಲ, ಯಾಕೆಂದರೆ ಒಂದು ಸ್ವಲ್ಪ ಲೇಟಾದರೂ ಕೂಡ ಬೇಗ ಮಾಡ್ಕೊಬೋದು. ಬೆಳಗ್ಗೆ ಹೊತ್ತು ಮಾತ್ರ ಹಿಂಸೆ ಅನಿಸುತ್ತೆ ಮಿಕ್ಸಿ ಕೆಟ್ಟೋಗಿರೋದ್ರಿಂದ. ಹಾಗೆಯೇ ಕೂಡ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.